ರಾಜಕುಮಾರಿಯವರೇ, ನಾನು ನಾನಾ ದೇಶಗಳನ್ನು ತಿರುಗಿ ಕಡೆಗೆ ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಭೆಯಲ್ಲಿ ಇವರ ಪಾಂಡಿತ್ಯದ ಪ್ರೌಢಿಮೆಯನ್ನು ಕಂಡು ಬೆರಗಾಗಿ ಈ ಸರಸ್ವತಿ ಪುತ್ರರತ್ನವೇ ತಮಗೆ ತಕ್ಕ ವರನಾಗಬಹುದೆಂದು ನಿರ್ಧರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಸಾಕ್ಷಾತ್ ವೇದವ್ಯಾಸರೇ ಪ್ರತ್ಯಕ್ಷವಾಗಿ ಇವರನ್ನು ಆಶೀರ್ವದಿಸಿದ್ದಾರೆ. ವಿಶೇಷವೇನೆಂದರೆ, ಇವರು ನನ್ನನ್ನು ಕಂಡು ಕೂಡಲೇ ನೀವು ಬಹುದೂರಿಂದ ಬಂದಿದ್ದೀರಿ, ರಾಜಕಾರ್ಯಾರ್ಥವಾಯಿತಾನೆ ಎಂದು ಇವರೇ ನನ್ನನ್ನು ಪ್ರಶ್ನಿಸಿದರು. ಅವರಿಗೆ ಜ್ಯೋತಿಷ್ಶಾಸ್ತ್ರ ಗೊತ್ತೇನು? ನಾನು ಅದನ್ನೇ ಕೇಳಿದೆ ಪ್ರಭು. ಅದಕ್ಕೆ ಇವರು ಆಕಾರೇಣ ಇವ ಚತುರ ತರ್ಕಯಂತಿ ಪರೇಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಪದಾಹ ಅಂತ ಅಂದುಬಿಟ್ಟು. ಮಗರಪ್ಪ, ಅದೇನ ಕಪ್ಪೆನ್ ಬಾಯ್ಬಿಟ್ಟು ಬಟ್ಟ ಮುಟ್ತಿದ್ದಲ್ಲ? ಗಂಭೀರ ಆಗ್ಬಹುದು ಆಗ್ಬಹುದು ಆಗ್ಬಹುದು. ಮಂತ್ರಿ ಏನು ಹೇಳುತ್ತಿದ್ದಾರೆ? ರಾಜಕುಮಾರಿಯವರಿಂದ ಈ ಶ್ಲೋಕದ ಅರ್ಥ ಕೇಳಬೇಕಂತೆ. ವಿದ್ಯಾ, ಇಷ್ಟು ದಿನ ಬಂದವರನ್ನು ನೀನೇ ಪರೀಕ್ಷಿಸುತ್ತಿದ್ದೆ, ಇವರು ನಿನ್ನನ್ನೇ ಪರೀಕ್ಷಿಸುತ್ತಿದ್ದಾರೆಯೇ? ನನ್ನ ಭಾಗ್ಯ. ತಾಳೆ ಹೂವು ಸುಗಂಧವನ್ನು ಮುಚ್ಚಿಟ್ಟುಕೊಂಡಿದ್ದರೂ ದುಂಬಿಗಳು ಅದನ್ನು ಅರಿಯುವಂತೆ ಜಾಣರು ಮುಖವನ್ನು ನೋಡಿದ ಮಾತ್ರಕ್ಕೆ ಮನಸ್ಸಿನ ಭಾವವನ್ನು ಗ್ರಹಿಸಿ ಬಿಡುತ್ತಾರೆ. ಇದು ಆ ಶ್ಲೋಕದ ತಾತ್ಪರ್ಯ. ಆಹಾ, ತಾವು ನಿಜವಾಗಿಯೂ ಸರಸ್ವತಿ ಪುತ್ರರೇ. ತ್ರಿಪೀಡ ಪರಿಹಾರವಸ್ತು ಅಂತ ಹೇಳ್ಕೊಟ್ಟಿದ್ದಲ್ಲೋ ಬೇಕಿ. ಹತ್ತನ್ನೇ ಹೇಳ್ದಲ್ಲೇ ಮಂಕ್ರಿ. ಮಂತ್ರಿ, ಪ್ರಭು, ತ್ರಿಪೀಡಾಸ್ತು ಎಂದು ಅಮಂಗಳವನ್ನೇಕೆ ನುಡಿದರು? ಮಹಾಪ್ರಭು, ಈ ಮಾನ್ಯರ ಮಾತುಗಳೇ ಹೀಗೆ. ಕೇಳುವುದಕ್ಕೆ ಕಠಿಣವಾಗಿರುತ್ತದೆ, ಆದರೆ ಅರ್ಥ ಶುಭವಾಗಿರುತ್ತದೆ. ಹೇಳಲೇ ಮಾನ್ಯರೇ, ಹೇಳಲೇ? ಪ್ರಭು, ಆಸನೆ ವಿಪ್ರಪೀಡಾಸ್ತು, ಭೋಜನೆ ಬಾಲಪೀಡನಂ, ಶಯನೇ ಸತಿಪೀಡಾಸ್ತು, ತ್ರಿಪೀಡಾಸ್ತು ನಿರಂತರಂ. ಅಂದರೆ ತಾವು ಸಿಂಹಾಸನದಲ್ಲಿ ಕುಳಿತಿದ್ದಾಗ ವಿಪ್ರರು ಪಂಡಿತರು ನಿಮ್ಮನ್ನು ಪೀಡಿಸಲಿ, ಭೋಜನ ಕಾಲದಲ್ಲಿ ಮನೆಯ ಮುದ್ದು ಮಕ್ಕಳು ನಿಮ್ಮನ್ನು ಪೀಡಿಸಲಿ, ಮಲಗಿದ್ದಾಗ ಸತಿಯು ತನ್ನ ಇಷ್ಟಾರ್ಥಕ್ಕೋಸ್ಕರ ನಿಮ್ಮನ್ನು ಪೀಡಿಸಲಿ ಎಂದಿದ್ದಾರೆ. ಅಲ್ಲವೇ? ಅದ್ಭುತ ಅದ್ಭುತ. ರಾವಣ 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 ಅರ್ಥ ಆಯ್ತು. ನಾವು ಪೀಠಾರೋಹಣ ಮಾಡಬೇಕು, ದಯಮಾಡಿಸ್ಬೇಕು. ಗಂಭೀರು ಏನು ಸೊಗಸು, ಎಷ್ಟು ಅರ್ಥಗರ್ಭಿತ. ಪ್ರಭು, ನಿಮಗೆ ಅರ್ಥವಾಯ್ತೆ? ಇಲ್ಲ. ರಾಜಕುಮಾರಿಯವರೇ, ನಿಮಗೇನಾದ್ರೂ ತಿಳಿಯುತ್ತೆ? ಅಯ್ಯೋ 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 ಅಯ್ಯೋ, ಕವಿರತ್ನರು ತುಂಬಾ ಆಳವಾಗಿ ಹೊರಟು ಹೋಗಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ರಾವಣ ಎಂದ್ರೆ ಇಷ್ಟೇ: ಭಕಾರ ಕುಂಭಕರ್ಣೇ ಚ ಭಕಾರಶ್ಚ ವಿಭೀಷಣೆ ತಯೋರ್ಜಷ್ಟೇ ಕುಲಶ್ರೇಷ್ಠೆ ಭಕಾರ ಕಿಂ ನ ವಿದ್ಯತೆ. ಅಂದರೆ ಕುಂಭಕರ್ಣನ ಹೆಸರಿನಲ್ಲಿ ಎರಡನೇ ಅಕ್ಷರ ಮಹಾಪ್ರಾಣವಾದ ಭಕಾರವಿರುವುದು, ವಿಭೀಷಣ ಹೆಸರಿನಲ್ಲೂ ಹೀಗೇ ಭಕಾರವಿರುವುದು. ಇವರಿಬ್ಬರಿಗಿಂತಲೂ ಜ್ಯೇಷ್ಠನೂ ಸರ್ವಶ್ರೇಷ್ಠನೂ ಆದ ರಾವಣನಿಗೆ ಮಹಾಪ್ರಾಣವಾದ ಭಕಾರವನ್ನು ಸೇರಿಸಿ ರಾವಣ ಎಂದೇ ಹೆಸರಿಡಬಾರದಾಗಿತ್ತು ಎಂದು ಕೇಳುತ್ತಿದ್ದಾರೆ. ಮಹಾಜ್ಞಾನಿಗಳು. ಸಾಕು ಸಾಕು, ಇದನ್ನೇ ಸುಧಾರಿಸ್ಕೊಳ್ತಾ ಇದ್ದೀವಿ ಮಹಾನುಭಾವರೇ. ತಾವು ಪೀಠಾಸೀನರಾಗಬೇಕು. ರಾಜಕುಮಾರಿಯವರೇ, ಈಗ ತಮ್ಮ ಸರದಿ. ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಕೇಳುವುದಕ್ಕೂ ಸಮಯವಲ್ಲ. ಏಕೆ? ಇದು ಮೌನದ ಸಮಯ. ಇನ್ನಿವರು ಮಾತನಾಡುವುದಿಲ್ಲ. ಬೇಕಾದಲ್ಲಿ ಸಭೆಯನ್ನು ನಾಳೆಗೆ ಮುಂದುವರಿಸಬಹುದು. ಆಗಬಹುದಲ್ಲವೇ ಮಗಳೇ? ಅವಶ್ಯಕತೆ ಇಲ್ಲ. ಏಕಮ್ಮ? ಅಪ್ಪಾಜಿ, ಹೇಳಮ್ಮ. ಅದು ವಿವಾಹದ ಶುಭ ಕಾರ್ಯ ನಡೆಯಲಿ ಎನ್ನುತ್ತಿದ್ದಾರೆ ರಾಜಕುಮಾರಿ ಅವರು. ಹಾಗೇನು? ಧ್ರುವಂತೇಂದ್ರ
ದಯಮಾಡಿಸ್ಬೇಕು. ಏನಪ್ಪ ಇದು ದೇವಲೋಕ? ಹಂಸ, ರಾಜಹಂಸ ಅಪ್ಪ. ಅರಮನೆ ಕೋಳಿ ಹುಂಜ ಜೀವ ಇದ್ದಿದ್ರೆ ಕೂದು ಹೆಸರು ಮಾಡಿ ಜೊತೆಗೆ ರಾಗಿ ಮುದ್ದೆ ಮಾಡಿ. ಅಯ್ಯೋ ಅಯ್ಯೋ, ರಸಿಕ ಅಪ್ಪ ನೀನು, ರಸಿಕ. ಯಾವ್ದೋ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಹೇಳ್ತೀನಿ ಬಾ. ಅದು ಗೊಂಬೆಪ್ಪ, ಹೆಣ್ಣಲ್ಲೋ. ನಂಗೂ ಗೊತ್ತಕೊಂಡು ಸುಮ್ಕಿರ. ಉಸಿರಿದೊಳ್ಳೆ ಹಿಂಗಲ್ವ ಆಡ್ತಾ ಇದ್ದಿದ್ದ? ಉಸಿರು ಕಟ್ಕೊಂಡಾತು. ಮಂಕ್ರಪ್ಪ, ನನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಇವತ್ ರಾತ್ರಿ ನೀನಿಲ್ಲೇ ಇರ್ಬೇಕು. ಅದ್ಯಾಕ? ಇದು ಮೊದಲ ರಾತ್ರಿ. ನಿನ್ನ ಮಕ ಕೊಟ್ಟ ದಾಸ. ನಾ ಊಟದಾಗಿನಿಂದ ಏಟೊಂದು ರಾತ್ರಿಗಳು ನೋಡಿದ್ರಿ. ಅಲ್ಲಪ್ಪ, ನೀನು ಮದುವೆ ಆದ್ಮೇಲೆ ಬಂದಿರುವ ಮೊದಲ ರಾತ್ರಿ. ಅದ್ಯಾಕೆ ಬಂತು? ರಾಜ್ಕುಮಾರಿ ಗ್ರಾಚಾರಕ್ಕೆ. ಅಲ್ಲ ಇವನ ಅಯ್ಯೋ ಹನುಮಂತಪ್ಪ. ಯಾರು ಅದು ಹನುಮಂತಪ್ಪ? ಮಂಕ್ರಪ್ಪ, ನೋಡ್ದೆ ಈ ಕಲಿಗವ ಪ್ರಪಂಚದಾಗೆ ಮರದಾಗೆ ಗಿಡದಾಗೆ ಹೂವು ಬತ್ತೈತೆ, ಮಂಚದಾಗೆ ಎಲ್ಲಾದ್ರೂ ಬತ್ತೈತಾ? ಇದು ಅರಮನೆ ನೋಡು, ಅದಕ್ಕೆ. ಅರಮನೆ ಆಗಿದ್ರೆ ತಲೆ ಮ್ಯಾಗ ಹೂವು ಬತ್ತೈತೆ. ನಿನ್ನಂತ ಎಡಬಿಡಂಗಿ ಇದ್ರೆ ತಲೆಯಲ್ಲಿ ಹೂವು ಬರುತ್ತೆ, ಹಣ್ಣು ಬರುತ್ತೆ. ನಿನ್ನಂತ ಎಡಬಿಡಂಗಿ ಇದ್ರೆ ಸಿಕ್ಕಾಕೊಂಡ್ರೆ ಕುತ್ತಿಗೆ ಹಗ್ಗ ಬರುತ್ತೆ. ಬರ್ಲಿ ಏನಂತೆ? ಅದ್ಯಾಕೆ ಬತ್ತೈತೆ ನೋಡ, ಅಪ್ರಾಣ ಎಲ್ಲ ಕೇಳ್ಬೇಡ. ಮತ್ತೀಗ ಯಾಕೆ ಹಿಂಗೆಲ್ಲ ಅಲಂಕಾರ ಮಾಡೋರ ಹೂವನ ಹೇಳಪ್ಪ ಅಂದ್ರ? ಇದು ರಾಜಕುಮಾರಿ ಶಯ್ಯಾಗ್ರಹ. ಅಸಹ್ಯಾಗ್ರಹ ಅಂದ್ರೆ ನೀನು ರಾಜಕುಮಾರಿ ಮಲಗೋ ಮನೆ. ಹೆಂಗ? ನಾನು ರಾಜಕುಮಾರಿ ಒಟ್ಟಿಗೆ ಜೊತೆಯಾಗಿ ಯಮನ ಕೆಟ್ಟೆ. ಮಂಕ್ರಪ್ಪ ನೋಡ್ದ, ಎದೆ ಒಳಗೆ ಡಬ್ಬ ಡಬ್ಬ ಅಂತ ಹೊಡ್ಕೊಂತ ಐತೆ, ಭಯ ಆಗ್ತೈತೆ. ನಾನಿರುವಾಗ ನಿನ್ಗ್ಯಾಕೋ ಭಯ? ಹಂಗ ನೀನಿಲ್ಲೇ ಕುತ್ಕೊಂಡಿರ್ತೀಯ? ನಾನ್ ಇಲ್ಲಿರೋದಕ್ಕೆ ಹೇಗೋ ಆಗುತ್ತೆ. ಹಂಗ ಒಂದ್ ಕೆಲಸ ಮಾಡು, ಆ ಕದ ಐತಲ್ಲ ಅದ್ರ ಪಕ್ಕದಾಗ ಬಿದ್ಕೋ. ನಾನಿಲ್ಲಿರ್ಲೇ ಕೂಡ್ದು ಮಂಚದ ಒಳಗಡೆ ಸೇರ್ಕೊಂಡ್ಬಿಡು, ತಿಗಡೆ ಸೇರ್ಕೊಂಡಂಗೆ. ಏನೋ ಕುರುಬಾ? ನಾನ್ ಕುಂತ್ರೆ ಕುರುಬಾ, ನಿಂತ್ರೆ ಕಿರ್ಬಾ, ಗೊತ್ತಾ? ಹೌದಪ್ಪ, ಹೌದೌದೌದೌದೌದು. ಬಾ ನೋಡು, ರಾಜಕುಮಾರಿ ಬಂದ್ ನೀನ್ ಏನಾದ್ರು ಮಾತಾಡ್ಸಿದ್ರೆ ನೀನ್ ಏನ್ ಹೇಳ್ತೀಯ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅಂತೀನಿ. ಭಲೇಪ್ಪ ಮರಿ, ಜಾಣ ಮರಿ, ಹಾಗೆ ಹೇಳ್ಬೇಕು. ನೋಡು, ರಾಜಕುಮಾರಿ ಬರ್ತಾ ಇರೋಗಿದೆ. ನೀನೀಗ ಗಂಭೀರವಾಗಿರ್ಬೇಕು, ತುಂಬಾ ಗಂಭೀರವಾಗಿರ್ಬೇಕು. ಸಾಕು 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 ಸಾಕು. ಹುಷಾರ್. ಮಂಕ್ರಪ್ಪ, ಭಯ ಆಗ್ತೈತೆ. ಯಾಕೋ ಭಯ? ಅಳ್ಬೇಡ್ವು, ಹೆದರ್ಕೋಬೇಡ್ವು, ಅಳ್ಬೇಡ್ವು.
ಅಯ್ಯೋ ಲೇ ಜವರ, ಕುರಿ ಮಕ್ಕದ ಹುಚ್ಚ ಹೋಯ್ತಾ ಇದೀಯ, ಆ ಕಡೆಲ್ಲ ಆ ಕಡೆಗೆ. ಅಯ್ಯಯ್ಯೋ ಶಿವನೇ, ಕುರಿಗಳೆಲ್ಲ ಪಿಕ್ಕ ಇಕ್ಬಿಟ್ವಲ್ಲಪ್ಪ, ಕುರಿಗಳೆಲ್ಲ ಪಿಕ್ಕ ಇಕ್ಬಿಟ್ವಲ್ಲಪ್ಪ. ನನ್ನ ಮೇಲೆ ಕೋಪವೇ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಕೇಳಲು ಈ ಸಮಯವಲ್ಲದೆ ಮತ್ಯಾವಾಗ ಸಮಯ ಬರುತ್ತೆ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನೀವು ವಿದ್ಯಾವಂತರು, ರಸಿಕರು, ಇಲ್ಲೇಕೆ ಮಲಗಿದ್ದೀರಿ? ನನ್ನನ್ನು ಹಾಸ್ಯ ಮಾಡಲೆಂದೇ? ಬನ್ನಿ ಬನ್ನಿ. ಮರಕಿಲ್ಲ ಮರಕಿಲ್ಲ. ನಮ್ಮಿಂದ ಏನಾದ್ರೂ ತಪ್ಪಾಗಿದೆಯೇ? ತೆಪ್ಪು ಮಾತನಾಡುವುದಿಲ್ಲವೇ? ನಿಮ್ಮಷ್ಟು ಪಾಂಡಿತ್ಯ ನನಗಿಲ್ಲವೆಂದು ಬೇಸರವೇ? ನಾನು ನಿಮಗೆ ಒಳ್ಳೆ ಪೀಕ್ಲಾಟಿಗೆ ಬಂತಲ್ಲಪ್ಪ. ನಂಗೆ ಮಾತಿದ್ರೆ ಮಂಕಪ್ಪ ಕತ್ತಿ ಹೇಳಿತಾನೆ. ಸುಮ್ಕಿದ್ರೆ ಒಂದು ಕಪ್ಪೆ ಕೊಟ್ಬಿಟ್ಟಾವಳೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಿನ್ ಕಣ್ಣಾಡುವ ಭೂದೇವಿ ಮಂಕಪ್ಪ ಇದೀಟ ನಂಗೆ ಹೇಳ್ಕೊಟ್ಟಿದ್ದು. ನಿಮ್ಮ ಬಾಯಿಂದ ಬಂದ ಮಾತುಗಳೇ ಇವು? ನೀನ್ ಬಾಯ ಬರೆದು ಮೂಗ್ನಾಗ ಬರ್ತೈತಾ? ನೀವು ಕಾಶ್ಮೀರದ ರಾಜಕುಮಾರರು ತಾನೆ? ಯಾವ ಮೇಲಾನು ಇಲ್ಲ. ಹಾಗಾದ್ರೆ ನೀವು ಯಾರು? ಎಲ್ಲ ಇವಳ ಲಗ್ನಾಗಿ ಕೊನೆ ಬಂದು ಪಕ್ಕದಾಗ ನಿಂತ್ಕೊಂಡು ಗಂಡನ್ನು ಯಾರು ಅಂತ ಕೇಳ್ತಾವಳಲ್ಲಪ್ಪ. ನಿಜ ಹೇಳಿ, ನೀವು ಯಾರು? ಚಿನ್ನ, ಕತ್ತಿಗೆ ತಾಲಿ ಕಟ್ಟಿಲ್ಲ, ಅದನ್ನೇ ಕೇಳು. ನಾನು ಯಾರು ಅಂತ ಹೇಳ್ತೈತೆ. ಹೇಳ್ತೀನಿ. ನಾನು ಕುರುಬುರ್ ಪಿಳ್ಳ ಕುರಿ ಕಾಯ್ಕೊಂಡಿದ್ದೆ. ಈ ಮಂಕಪ್ಪನೇ ಬಂದು ನನ್ನ ಮಕ್ಕಕ್ಕೆ ಮಂಕ್ ಬೂದಿ ಹರ್ಚಿ ರಾಜ್ಕುಮಾರ್ ನಿಂಗೆ ಲಗ್ನ ಮಾಡಿಸ್ತೀನಿ ನಿಂಗೆ ಅಂತ ಎಳ್ಕೊಂಬಂದು ಈಟೆಲ್ಲ ಪಜೀತಿ ಮಾಡ್ಬಿಟ್ಟವನೆ ಆ ಮಂಕ್ರಿ. ನಾನು ಇದೆಲ್ಲ ಮಂತ್ರಿಯ ಕುತಂತ್ರವೇ? ನನ್ನ ತಂದೆ ಗುಣಶೇಖರನನ್ನು ತಿರಸ್ಕರಿಸಿದ್ದಕ್ಕೆ ಸೇಡು ತೀರಿಸಿಕೊಂಡಿದ್ದಾನೆ ಆ ದ್ರೋಹಿ. ಅಲ್ಲ, ನಾನು ಅದೇನ್ ತೆಪ್ಪು ಮಾಡಿದೆ ಅಂತ ನೀನ್ ಹಿಂಗ್ ಅಳ್ತಾ ಇರೋದು? ಕತ್ತಿ ತೋರಿಸ್ತಾವಳು ನೀನೆ, ನಾನು ಇಲ್ಲೆಲ್ಲ ಓಡಾಡಿಸ್ತಾವಳು ನೀನೆ. ನೀನೇ ಹೇಳು.